ಕೆಜಿಎಫ್ ಶಾಸಕಿ ರೂಪಕಲಾಗೆ ಸಚಿವ ಸ್ಥಾನ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪರೋಕ್ಷವಾಗಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನ ನೀಡುವ ಮೊದಲು ಜಿಲ್ಲೆಯ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸುವುದು ಮುಖ್ಯ ಅಂತ ಎಸ್.ಎನ್. ನಾರಾಯಣಸ್ವಾಮಿ ಹೇಳ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಕಾಂಗ್ರೆಸ್ ಶಾಸಕರಲ್ಲಿ ಮಾತನಾಡಿ ಅದಾದ ಬಳಿಕ ಕೆಜಿಎಫ್ ಶಾಸಕಿ ರೂಪಕಲಾ ಅವರಿಗೆ ಸಚಿವ ಸ್ಥಾನ ಕೊಡೋದಾದ್ರೆ ಓಕೆ, ಆದರೆ ನಮ್ಮ ಜೊತೆ ಮಾತನಾಡದೆ ಸಚಿವ ಸ್ಥಾನ ಕೊಡಬಾರದು ಅನ್ನೋ ರೀತಿಯಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ನಮ್ಮ ಜೊತೆ ಮಾತನಾಡಿದ್ದು ಕೆಜಿಎಫ್ ಶಾಸಕಿ ರೂಪಾಗೆ ಸಚಿವ ಸ್ಥಾನ ನೀಡೋದಕ್ಕೆ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಗ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಅದರಲ್ಲಿ ಮಹಿಳಾ ಕೋಟಾದ ಅಡಿಯಲ್ಲಿ ಒಂದು ಸಚಿವ ಸ್ಥಾನ ಬಾಕಿ ಉಳ್ಕೊಂಡಿದೆ. ಆ ಸಚಿವ ಸ್ಥಾನವನ್ನು ಈಗ ಓರ್ವ ಮಹಿಳಾ ಶಾಸಕಿಗೆ ಕೊಡಬೇಕು ಅನ್ನೋ ಅಭಿಪ್ರಾಯ, ಆಗ್ರಹ ಇದೆ. ಹಾಗಾಗಿ ಸಾಕಷ್ಟು ಪೈಪೋಟಿ ಕೂಡ ಇದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಮಹಿಳಾ ಶಾಸಕಿಯರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ನಯನ ಮೋಟಮ್ಮ ಇದ್ದಾರೆ, ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಪಟ್ಟಿಯಲ್ಲಿ ಬಂದು ಕೊನೆ ಕ್ಷಣದಲ್ಲಿ ಅದಕ್ಕೆ ತಡೆಯನ್ನು ಒಡ್ಡಿದ್ರು. ಕೆಜಿಎಫ್ ಶಾಸಕಿ ರೂಪಕಲಾ ಕೂಡ ಈಗ ಈ ರೇಸ್ನಲ್ಲಿ ಇದ್ದಾರೆ. ಹಾಗಾಗಿ ಒಂದು ವೇಳೆ ಏನಾದರೂ ಈ ಮಹಿಳಾ ಕೋಟಾದ ಅಡಿಯಲ್ಲಿರುವಂತಹ ಸಚಿವ ಸ್ಥಾನವನ್ನು ಕೆಜಿಎಫ್ ಶಾಸಕಿ ರೂಪಕಲಾ ಅವರಿಗೆ ಕೊಡೋದಾದರೆ ಇತರೆ ಶಾಸಕರ ಜೊತೆಲಿ, ಅಂದರೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಜೊತೆ ಮಾತನಾಡಿ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವುದೇ ಚರ್ಚೆ ಆಗದೆ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಹೈಕಮಾಂಡ್ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷ ಆಗಲಿ ಮುಂದಾಗಬಾರ್ದು ಅನ್ನೋ ರೀತಿಯಲ್ಲಿ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೊಡಬೇಕು ಅನ್ನೋ ಪತ್ರ ನಮ್ಮ ಜಿಲ್ಲೆನಲ್ಲೂ ಒಬ್ಬರು ಮಹಿಳಾ ಶಾಸಕಿ ಇದ್ದಾರೆ, ಅವರು ಕೂಡ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನನ್ನ ಗಮನಕ್ಕೆ ಬಂದಿಲ್ಲಪ್ಪ. ಹೈಕಮಾಂಡ್ ತೀರ್ಮಾನ ಅದು ನನಗೆ ಯಾವುದು ಗಮನಕ್ಕೆ ಬಂದಿಲ್ಲ. ನಮ್ಮ ಅವ್ರಿಗೆ ಅವ್ರು ಏನೇ ಕೇಳ್ಕೊಳ್ಳಿ, ನಮ್ಮ ಬೇಡಿಕೆ ಇದ್ದಿದ್ದು ಬಹುಸಂಖ್ಯಾತ ಇರ್ತಕ್ಕಂಥ ಬಲಗೈ ಸಮುದಾಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಕೊಡಿ ಅಂತ. ಅದನ್ನು ಹೊರತುಪಡಿಸಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ನಮಗೆ ಗೊತ್ತಿಲ್ಲ. ನಾನು ಅದನ್ನ ಸ್ವಂತವಾಗಿ ಹೇಳಿಕೆ ಬರೋದಿಲ್ಲ. ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ನಾವೆಲ್ಲ ಒಗ್ಗೂಡಿ ನಾವು ಜಿಲ್ಲೆಯಲ್ಲಿ ಇದ್ದವ್ರು ಕೊಡಬೇಕು ಅನ್ನೋ ಪತ್ರವನ್ನು ಅವ್ರು ಕೊಟ್ಟಿದ್ರು. ಮತ್ತು ಅದನ್ನು ಉಲ್ಲಂಘಿಸಿದ ಹೆಂಗೆ ಮಾತಾಡ್ಲಿ? ಮತ್ತೆ ಶಾಸಕರ ಅಭಿಪ್ರಾಯವನ್ನು ತಗೊಂಡು ನಾನು ಹೇಳಬೇಕಾಗ್ತದೆ. ಆ ರೀತಿ ಏನಾದರೂ ಕೂಡ ಈ ಜಿಲ್ಲೆಯ ಬಗ್ಗೆ ವರಿಷ್ಠ ತೀರ್ಮಾನ ತಗೋಬೇಕಾದಾಗ ಎಲ್ಲ MLAಗಳನ್ನ MLCಗಳನ್ನ ಗಣನೆ ತಗೊಂಡ್ರೆ ಮಾತ್ರ ಪಕ್ಷ ಉಳಿತದೆ. ಈ ಜಿಲ್ಲೆಯಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.